36 ಜನರಿಗೂ ಕೊಡಕ್ಕೆ ಬರಲ್ಲಲ್ಲ ಸರ್. 136 ಜನರಿಗೂ ಕೊಡಕ್ಕೆ ಬರೋದಲ್ಲ. ಅದರಿಂದ ಆಯ್ಕೆದು ಜಾತಿವಾರು ಮತ್ತು ಸೀನಿಯರಿಟಿ ಮೇಲೆ ಕೊಡ್ತಾರೆ. ನಾನು 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಿದ್ದೀನಿ. ನನಗೊಂದು ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ ನನಗೆ. ಇಲ್ಲ, ಮಿಸ್ ಆಗಿಲ್ಲ. ಇದು ಫಸ್ಟ್ ಫೇಜ್ನಲ್ಲಿ ಮೊದಲನೇ ಪಟ್ಟಿಯಲ್ಲಿ ಮಾಡಿದ್ದಾರೆ. ಎರಡನೇ ಒಂದು ಪಟ್ಟಿಯಲ್ಲೂ ಕೂಡ ಖಂಡಿತವಾಗಿ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತವಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀವಿ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಹೇಳಿದೆ. ಆ ನಿಟ್ಟಿನಲ್ಲಿ ಮತ್ತು 3 ಬಾರಿ ಆ ಭಾಗದಲ್ಲಿ ಆರಿಸಿ ಬಂದಿದ್ದೀನಿ ಸತತವಾಗಿ. ಮತ್ತು ನಮ್ಮ ಮುಂಬೈ ಕರ್ನಾಟಕಕ್ಕೆ ಸುಮಾರು 30 ವರ್ಷಗಳಿಂದ ಆ ಭಾಗದಲ್ಲಿ ನಮ್ಮ ಸಮಾಜಕ್ಕೆ ಅವಕಾಶ ಸಿಕ್ಕಿಲ್ಲ. ಬಹುಶಃ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಕ್ಯಾಲ್ಕುಲೇಷನ್ ನೋಡಿದಾಗ ಖಂಡಿತವಾಗಿ ಕೂಡ ನಮಗೆ ಅವಕಾಶ ದೊರೆಯುವಂಥದ್ದು ಇದೆ. ಅದಕ್ಕೆ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ತಲೆಬಾಗ್ತೀವಿ. ಆದರೆ ನನ್ನ ನಿರೀಕ್ಷೆ ಇದೆ. ಯಾಕೆ ಸರ್? ದಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಆದರೂ ಖುಷಿ ಇರಬೇಕು, ಆಗಲಿದ್ರು ಖುಷಿ ಇರಬೇಕು. ದಟ್ಸ್ ವೇ ಆಫ್ ಲೈಫ್. ಇಲ್ಲ ಸರ್, ನೀವು ಕೂಡ ತುಂಬ ಆಕ್ಟಿವ್ ಆಗಿ ಇಲಾಖೆಯಲ್ಲಿ. ಫೇರ್ ನಾಫ್, ದಟ್ಸ್ ಓಕೆ. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್. ನೋಡೋಣ. KPCC ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೂಡ ಇತ್ತು ಸರ್. ಭಾಳ ಖುಷಿಯಾಗಿದೆ ನನಗೆ. ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ. ಮತ್ತೆ ಸೆಕೆಂಡ್ ಲಿಸ್ಟಲ್ಲಿ ಆರ್ ಯು ಟ್ರೈಯಿಂಗ್ ಸರ್? ನೀವು ನಾನು ಡಿಮಾಂಡ್ ಮಾಡಿ ಡೆಲ್ಲಿ ಮಟ್ಟ ಹೋಗಿ ಮನವಿ ಮಾಡಿ ಬಂದೀವಿ. ಕೊಡ್ತಕ್ಕಂಥದ್ದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ. ಅವ್ರು ಕೊಟ್ಟರೆ ಕೆಲಸ ಮಾಡ್ತೀವಿ. ಇದಕ್ಕೆ MLA ಆಗಿ ಇದಕ್ಕಿಂತ ಹೆಚ್ಚು ಕೆಲಸ ಮಾಡಿ ಹೆಚ್ಚಿನ ಅನುದಾನ ನಾನು ಕ್ಷೇತ್ರಕ್ಕೆ ಕೊಟ್ಟಿದ್ರೆ ಮಂತ್ರಿ ಮಾಡಲಿಕ್ಕೆ ಅಷ್ಟೊತ್ತು ದೊಡ್ಡ ಹೆಚ್ಚಿನ ದುಡ್ಡು ಕೊಟ್ರಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಒಂದೇನು ದೊಡ್ಡ ನೋವಾಗಿದೆ ಅಂದರೆ ನಮ್ಮ 4 ಜಿಲ್ಲೆಗಳಿಗೆ ಕೊಟ್ಟಿರೋಂಥ ಭಾವನೆ ಇದೆ. 2ನೇ ಕಂತಿನ ಮಂತ್ರಿಮಂಡಲವನ್ನು ಈಗ ವಿಸ್ತಾರ ಮಾಡ್ತಾರೆ. ಈ ಸನ್ಮಾನ್ಯ HK ಪಾಟೀಲ್ ಸಾಹೇಬ್ರಿಲ್ಲ, ಲಾಡ್ ಅವರಿಲ್ಲ, ಹಿಂಗೆ ಹಾವೇರಿ ಇಲ್ಲ, ಉತ್ತರ ಕನ್ನಡ ಜಿಲ್ಲೆಗಿಲ್ಲ ಅನ್ನೋಂಥ ಭಾವನೆ ಇವತ್ತು ಪತ್ರಿಕಾ ಮಾಧ್ಯಮಗಳೆಲ್ಲ ವರದಿ ಆಗಿದೆ. ಆ ವರದಿ ಬಗ್ಗೆ ಬಂದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಈಗ ಇಮಿಡಿಯೇಟ್ ಆಗಿ 2ನೇ ಹಂತದ ಏನು ವಿಸ್ತರಣೆ ಇದ್ದಿಲ್ಲ ಅದ್ರಾಗ ಇವ್ರನ್ನೆಲ್ಲರನ್ನ ಅಕಾಮಿಡೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು 4-5 ಜಿಲ್ಲೆ ಅಂತ ಇದೆ, ಬಾಗಲಕೋಟೆ ಇವನ್ನೆಲ್ಲ ಹಿಡ್ಕೊಂಡೇ. ಅದಕ್ಕೆ 2ನೇ ಹಂತ ಇದ್ದಲ್ಲ. ಇನ್ನು ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮತ್ತು ಅದೇ ರೀತಿಯಾಗಿ ನಮ್ಮ ವೇಣುಗೋಪಾಲ್ ಸಾಹೇಬ್ರಿಗೆ, ಸುರ್ಜೇವಾಲ ಅವರಿಗೆ, ಮತ್ತು ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡಿದೆ. ಎಲ್ಲರಿಗಿಂತ ಸ್ವಲ್ಪ ಹೆಚ್ಚು ಕೆಲಸ ಮಾಡುವಂಥ ಅನುಭವ ನನಗೈತಿ. ಅದಕ್ಕೆ ಕೊಡ್ರಿ ಅಂತ ಕೇಳಿ ಕೊಟ್ಟರು ಅಷ್ಟ, ಕೊಡದೇ ಇದ್ದು ಅಷ್ಟ. ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ ಈಸ್ ಫೈನಲ್.